ಸೊ ಹೈ ಗೈಸ್, ಇವತ್ತು ನಾನು ನಿಮಗೆ 12 ಟೆನ್ಸಸ್ ಯಾವ ಥರ ನೆನಪಿಕ್ಬೇಕಂತ ಟ್ರಿಕ್ ಕಲಿಸುತ್ತೇನೆ. ಸೊ ಇಂಗ್ಲೀಷ್ನಲ್ಲಿ ಟೋಟಲ್ 12 ಟೆನ್ಸಸ್ ಇರುತ್ತೆ. ಅವು 12 ಟೆನ್ಸಸ್ ಕಂಪಲ್ಸರಿ ಬರಲೇಬೇಕು ನೀವು ಇಂಗ್ಲೀಷ್ ಮಾತಾಡಬೇಕಂದ್ರೆ. ಎಕ್ಸಾಂಪಲ್ ನೋಡಿ, ಒಂದು ಸಾಂಗಿನ ಮುಖಾಂತರ ನಾವು 12 ಟೆನ್ಸಸ್ ಕಲಿಬಹುದು. ಯಾವ್ದು ಸಾಂಗ್ ಅಂದರೆ ಸಿಂಪಲ್, ಕಂಟಿನ್ಯೂವಸ್, ಪರ್ಫೆಕ್ಟ್ ಕಂಟಿನ್ಯೂವಸ್. ಇವು ಪ್ರೆಸೆಂಟ್ನಲ್ಲೂ 4 ಇರುತ್ತೆ, ಪಾಸ್ಟ್ನಲ್ಲೂ 4 ಇರುತ್ತೆ, ಫ್ಯೂಚರ್ನಲ್ಲೂ 4 ಇರುತ್ತೆ. ಸೊ ಟೋಟಲ್ 12 ಟೆನ್ಸಸ್ ಇರುತ್ತೆ. ಯಾವ ಥರ ನೆನಪಿಕ್ಕೋಬೇಕಂತ ಇವಾಗ ಕಲಿಯೋಣ ನೋಡಿ. ಪ್ರೆಸೆಂಟ್ನಲ್ಲಿ 4 ಇರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ನಲ್ಲಿ 4 ಇರುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ನಲ್ಲಿ 4 ಇರುತ್ತೆ. ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇದನ್ನು ನಾವು ಒಂದು ಸಾಂಗ್ ಮುಖಾಂತರ ನೆನಪಿಕ್ಕೋಬಹುದು. ಯಾವ ಥರ ಅಂತಂದರೆ ಸಿಂಪಲ್, ಕಂಟಿನ್ಯೂವಸ್, ಪರ್ಫೆಕ್ಟ್ ಕಂಟಿನ್ಯೂವಸ್. ಇದು ಸಿಂಪಲ್, ಕಂಟಿನ್ಯೂವಸ್, ಪರ್ಫೆಕ್ಟ್ ಕಂಟಿನ್ಯೂಸ್. ಇವು 4 ಪ್ರೆಸೆಂಟ್ನಲ್ಲೂ ಇರುತ್ತೆ, ಪಾಸ್ಟ್ನಲ್ಲೂ ಇರುತ್ತೆ, ಫ್ಯೂಚರ್ ಟೆನ್ಸ್ನಲ್ಲೂ ಇರುತ್ತೆ. ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ನಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ನಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಟೋಟಲ್ 12 ಟೆನ್ಸಸ್ ಇರುತ್ತೆ. ನೀವು ಇಂಗ್ಲೀಷ್ ಪರ್ಫೆಕ್ಟಾಗಿ ಕಲಿಬೇಕಂದ್ರೆ ಇವು 12 ಟೆನ್ಸಸ್ ನಿಮಗೆ ಬರಲೇಬೇಕು. ಸೊ ನೀವು ಈ ಸಾಂಗ್ ನೆನಪಿಕ್ಕೋಬಹುದು, ಸಿಂಪಲ್, ಕಂಟಿನ್ಯೂವಸ್, ಪರ್ಫೆಕ್ಟ್ ಕಂಟಿನ್ಯೂವಸ್. ಥ್ಯಾಂಕ್ ಯು ಗೈಸ್.